ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೆದ್ದಿತ್ ವೆಂಚರ್ಸ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾನು ಇದೇ ಥರ ಬೇರೆ ಬೇರೆ ರೆಸಿನ್ ಆರ್ಟ್ ಕ್ಲಾಸಸ್ಸು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನಾನು ಇದರಲ್ಲಿ ಪೂಜಾ ತಳಿನ ರೆಸಿನ್ ಆರ್ಟಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು 2:1 ರೆಸಿನ್ನ ಆರ್ಟ್ ರೆಸಿನ್ನ ತೊಗೊಂಡಿದ್ದೀನಿ, ಎಪಾಕ್ಸಿ ಆರ್ಟ್ ರೆಸಿನ್ನ. ಮೆಷರಿಂಗ್ ಕಪ್ನ ಬಳಸ್ತಾ ಇರೋದ್ರಿಂದ ವೇಯಿಂಗ್ ಸ್ಕೇಲನ್ನು ಅವಶ್ಯಕತೆ ಇರೋದಿಲ್ಲ ಇಲ್ಲಿ. ಮೊದಲಿಗೆ ರೆಸಿನ್ನ ಆ್ಯಡ್ ಮಾಡಿದ್ದೀನಿ, ಮತ್ತು ಹಾರ್ಡ್ನರ್ನ ಆ್ಯಡ್ ಮಾಡ್ತೀನಿ. 2 ಪಾರ್ಟ್ ಆಫ್ ರೆಸಿನ್ನು, 1 ಪಾರ್ಟ್ ಆಫ್ ಹಾರ್ಡ್ನರು. ಇದನ್ನು ನಾನು ನೆಕ್ಸ್ಟು ಕ್ಲಾಕ್ ವೈಸು ಮತ್ತು ಆಂಟಿ ಕ್ಲಾಕ್ ವೈಸಲ್ಲಿ ಸ್ಲೋ ಆಗಿ ಮಿಕ್ಸ್ ಮಾಡ್ತೀನಿ. ಒಂದು ರೀಯೂಸಬಲ್ ಸ್ಟಿಕ್ಕು ಅಥವಾ ಪ್ಲಾಸ್ಟಿಕ್ ಸ್ಟಿಕ್ ತಗೊಂಡು ಸ್ಲೋ ಆಗಿ, ಇವಾಗ ಬಿಸಿಲಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಮಿಕ್ಸ್ ಮಾಡಿದ್ರೂ ಓಕೆನೇ, ಬಬ್ಬಲೆಲ್ಲ ಬೇಗ ರಿಮೂವ್ ಆಗುತ್ತೆ. ನಾರ್ಮಲಾಗಿ ಸ್ಲೋ ಆಗಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು. ಸರ್ಫೇಸಿಂದ ಹಿಡಿದು ಕೆಳಗಡೆ ಪಾರ್ಟ್ ಇರುತ್ತಲ್ಲ, ಬಾಟಮ್ ಆಫ್ ದಿ ಮೆಷರಿಂಗ್ ಕಪ್ಪು, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಎರಡರಲ್ಲೂ ಮಧ್ಯ ಎಲ್ಲ ನೀಟಾಗಿ ನೋಡಿ ಮಿಕ್ಸ್ ಮಾಡಬೇಕು. ವೇವಿನೆಸ್ ಬರ್ತಾ ಇರುತ್ತೆ ಬ್ಲರ್ರಾಗಿ, ಆ ಬ್ಲರ್ನೆಸ್ ಎಲ್ಲ ಹೋಗಬೇಕು. ಗ್ಲಾಸಿ ಫಿನಿಶ್ ಬರುತ್ತೆ, ಟ್ರಾನ್ಸ್ಪರೆಂಟ್ ಗ್ಲಾಸಿ ಫಿನಿಶ್, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ. ಸ್ಲೋ ಆಗಿ ಈ ಥರ ನಾನು ವೀಡಿಯೋನ ಫಾಸ್ಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಹಾಗಾಗಿ ಆ ಥರ ಕಾಣಿಸ್ತಾ ಇದೆ ನೋಡಿ. ಆ ಥರ ಗ್ಲಾಸಿ ಫಿನಿಶ್ ಬರೋವರೆಗೂ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ 5 to 10 ಮಿನಿಟ್ಸ್, ಇಲ್ಲ 5 to 8 ಮಿನಿಟ್ಸ್ ಅದನ್ನು ರೆಸ್ಟಿಗೆ ಬಿಟ್ಟರೆ ಉಳಿದಿರೋ ಬಬಲ್ಸ್ ಎಲ್ಲ ಅದಾಗದೆ ಪಾಪ್ ಆಗುತ್ತೆ. ಬಬಲ್ಸ್ ಎಲ್ಲ ಹೋದ್ಮೇಲೆ ನಾವು ನೆಕ್ಸ್ಟು ಮೈಕಾ ಅಥವಾ ಏನು ಕಲರ್ಸ್ ಆ್ಯಡ್ ಮಾಡ್ತೀವಿ ಅದನ್ನು ಆ್ಯಡ್ ಮಾಡ್ಕೊಬೋದು, ಇಲ್ಲ ಅದನ್ನೇ ಡೈರೆಕ್ಟ್ ಆಗಾದರೂ ಪೋರ್ ಮಾಡ್ಬೋದು. ನಾನಿಲ್ಲಿ ಪೂಜಾ ತಳಿಗೆ ಚೆರ್ರಿ ರೆಡ್ ಕಲರ್ ಆಲ್ಕೋಹಾಲಿಕ್ ಇಂಕ್ನ ಬಳಸ್ತಾ ಇದ್ದೀನಿ. ಡಾರ್ಕ್ ಕಲರ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕು ಕಲರ್ನ, ಇಲ್ಲ ಲೈಟ್ ಕಲರ್ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ. ನಾನು ಡಾರ್ಕ್ ಕಲರ್ ಆಗಿ ಮಾಡ್ತಾ ಇರೋದ್ರಿಂದ ರೆಡ್ ಮಾಡೋಣ ಅಂತ ಚೆರ್ರಿ ರೆಡ್ ಕಲರ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಟಾಪ್ ಟು ಬಾಟಮು ಮೆಷರಿಂಗ್ ಕಪ್ಪು ಎಲ್ಲ ಪಾಪ್ ಸ್ಟಿಕ್ಕಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು 2 ಮಿನಿಟ್ಸ್ ರೆಸ್ಟಿಗೆ ಬಿಟ್ಟರೆ ಅದನ್ನು ಪಾಪ್ ಆಗುತ್ತೆ ಬಬಲ್ಸ್ ಎಲ್ಲ. ಮತ್ತು ನಾನು ಕ್ಲೀನ್ ಮಾಡಿರೋ ಮೌಲ್ಡ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ, ರೆಸಿನ್ ಪೋರ್ ಮಾಡ್ತಾಯಿದ್ದೀನಿ. ಈ ರೆಸಿನ್ದು ಪಾಟ್ ಲೈಫು 45 ಮಿನಿಟ್ಸು, ಅಂದರೆ ನಾವು ಮಿಕ್ಸ್ ಮಾಡಾದಮೇಲೆ ಪಾಟಲ್ಲಿ ಮೀನ್ಸ್ ಅದು ಮೆಷರಿಂಗ್ ಕಪ್ಪಲ್ಲಿ 45 ನಿಮಿಷದವರೆಗೂ ಇರುತ್ತೆ ಅದು, ಆಮೇಲೆ ಗಟ್ಟಿ ಆಗುತ್ತೆ. ಮೌಲ್ಡಲ್ಲಿ ಈ ಥರ ಪೋರ್ ಮಾಡಿದ್ರೆ, ನಾವು ಒಂದು ಆರ್ಟ್ನ ಕ್ರಿಯೇಟ್ ಮಾಡಿದ್ರೆ 24 ಅವರ್ಸ್ ಆದಮೇಲೆ ರೆಸಿನ್ ಆರ್ಟು ಫುಲ್ಲಿಯಾಗಿ ಕ್ಯೂರಾಗಿ ನಮಗೆ ಸಿಗುತ್ತೆ. ಎಡ್ಜಸ್ ಎಲ್ಲಿ ಫಿಲ್ ಆಗಿಲ್ವ ಅಲ್ಲೆಲ್ಲ ನೀಟಾಗಿ ಫಿಲ್ ಮಾಡ್ಕೊಬೇಕು, ಇಲ್ಲಾಂದರೆ ಬಬಲ್ಸ್ ಇದ್ದರೆ ಪಾಪ್ ಮಾಡಬೇಕು. ಇದನ್ನು ಅಷ್ಟೇ ಆಫ್ಟರ್ ಪೋರಿಂಗ್ 2 ಮಿನಿಟ್ಸ್ ಆದಮೇಲೆ ಮತ್ತೆ ಚೆಕ್ ಮಾಡಿದ್ರೆ ಬಬಲ್ಸ್ ಎಲ್ಲ ಮೇಲೆ ಬಂದಿರುತ್ತೆ. ಇಲ್ಲ ಬಿಫೋರ್ ದಟ್ ನಾವು ಬಬಲ್ ರಿಮೂವಿಂಗ್ ಸ್ಪ್ರೇ ಮಾಡಿನಾದ್ರೂ ರೆಸಿನ್ನ ಪೋರ್ ಮಾಡ್ಬೋದು. ಎಡ್ಜಸ್ ಎಲ್ಲ ನೀಟಾಗಿ ಫಿಲ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇದೇ ಥರ ನೋಡಿ, ಸ್ಲೋ ಆಗಿ ನಾವೆಷ್ಟು ಸ್ಲೋ ಆಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಫಿನಿಶ್ ಬರುತ್ತೆ ನಾವು ಮಾಡೋ ಒಂದು ಆ ರೆಸಿನ್ ಆರ್ಟು. ಮೋಲ್ಡ್ಗೆಲ್ಲ ನೀಟಾಗಿ ಫಿಲ್ ಆಗಲಿ ಅಂತ ನಾನು ಆ ಥರ ಮಾಡಿದ್ದು. ಇವಾಗ ಗ್ಲಾಸಿ, ಎಷ್ಟು ಗ್ಲಾಸಿಯಾಗಿದೆ ನೋಡಿ, ಅದರಲ್ಲಿ ಇಮೇಜ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಇಲ್ಲಿ ಹೀಟ್ ಗನ್ನ ಯೂಸ್ ಮಾಡಿ ಬಬಲ್ಸ್ ಎಲ್ಲ ಪಾಪ್ ಮಾಡ್ತಾಯಿದ್ದೀನಿ. ಹೀಟ್ ಗನ್ ಆದರೂ ಯೂಸ್ ಮಾಡ್ಬೋದು, ಬಬಲ್ ರಿಮೂವಿಂಗ್ ಸ್ಪ್ರೇನಾದರೂ ಬಳಸ್ಬೋದು, ಇಲ್ಲ ಬ್ಲೋ ಟಾರ್ಚ್ ಆದರೂ ಬಳಸ್ಬೋದು. ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ಹೀಟ್ ಗನ್ನ ಬಳಸ್ತಾಯಿದ್ದೀನಿ.
ಬಬಲ್ಸ್ ಎಲ್ಲ ಪಾಪ್ ಆದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ರೆಸಿನ್ನು. ವೇವಿ ತುಂಬ ಜಾಸ್ತಿ ಹೀಟು ಮಾಡಬಾರ್ದು. ಅಲ್ಲೇ ರೆಸಿನ್ ಸ್ವಲ್ಪ ಗಟ್ಟಿ ಸರ್ಫೇಸ್ ಗಟ್ಟಿಯಾಗಕ್ಕೆ ಬರುತ್ತೆ, ಆರ್ಟ್ ಹಾಳಾಗುತ್ತೆ. ಸಿಂಪಲ್ಲಾಗಿ ಬಬಲ್ಸ್ನ ಪಾಪ್ ಮಾಡ್ಕೋಬೇಕು. ಬಬಲ್ಸ್ ಎಲ್ಲ ಪಾಪ್ ಆದಮೇಲೆ ನಾನು ಒಂದೇ ಲೇಯರು ಕಲರ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ 24 hours ಆದಮೇಲೆ ನೋಡಿ ಈ ಥರ ಹಾರ್ಡ್ ಆಗುತ್ತೆ ರೆಸಿನ್ ಹಾರ್ಡಾಗಿದ್ದನ್ನ ಡಿಮೋಲ್ಡ್ ಮಾಡಿಕೊಂಡು ನಮಗೇನು ಯಾವ ಥರ ಬೇಕು ಆ ಥರ ಕ್ರಿಯೇಟ್ ಮಾಡ್ಕೊಬೋದು. ನಾನು ಎಡ್ಜಸ್ ಎಲ್ಲ ನೀಟಾಗಿ ಫಿನಿಶಿಂಗ್ ಬರೋ ಥರ ಮಾಡಿರೋದ್ರಿಂದ ಇಲ್ಲೇನು ಎಕ್ಸ್ಟ್ರಾ ವರ್ಕ್ ಜಾಸ್ತಿ ಇಲ್ಲ. ಸೊ ಹಾಗಾಗಿ ನಾನು ಮೆಟಾಲಿಕ್ ಮಾರ್ಕರ್ನ ಬಳಸ್ಕೊಂಡು ಸರ್ಫೇಸ್ ಫಿನಿಶ್ ಮಾಡ್ತಾಯಿದ್ದೀನಿ. ಗೋಲ್ಡ್ ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ. ಬೇಕಾದಷ್ಟು ಮೆಟಾಲಿಕ್ ಮಾರ್ಕರ್ ಕಲರ್ಸ್ ಸಿಗುತ್ತೆ. ನಾನಿಲ್ಲಿ ಗೋಲ್ಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ಫಿನಿಶಿಂಗ್ಗೆ. ನೋಡಿ ಎಷ್ಟು ಚೆನ್ನಾಗಿ ನಾವೆಷ್ಟು ನೀಟಾಗಿ ನಿಧಾನಕ್ಕೆ ನಾವು ಒಂದು ಆರ್ಟ್ನ ಕ್ರಿಯೇಟ್ ಮಾಡ್ತೀವೋ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಎಕ್ಸ್ಟ್ರಾ ವರ್ಕ್ ಏನೂ ಇರೋದಿಲ್ಲ ಇಲ್ಲಿ. ಬೀಬರಿಂಗು ಎಲ್ಲ ಈ ಥರನೂ ಬಳಸ್ಬೋದು. ನಾನು 2 ಕುಂಕುಮ ಬೌಲ್ಸ್ ಅಂತ ಮಾಡಿದ್ದೆ ರೆಸಿನ್ ಕಪ್ಸಲ್ಲಿ, ಅದನ್ನು ಇಟ್ಟು ನಾನೊಂದು ಫೋಟೋ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಗಣೇಶ್ ಜಿ ಫೋಟೋನ ಆ್ಯಡ್ ಮಾಡ್ತಾ ಇರೋದ್ರಿಂದ ಎಂಬೋಶುಡ್ ಸ್ಟಿಕ್ಕರ್ನ ಆ್ಯಡ್ ಮಾಡ್ತೀನಿ ನಾನಿಲ್ಲಿ. ಪೂಜಾ ತಾಳಿ ಅಲ್ವಾ, ಒಂದು ಚೆನ್ನಾಗಿರುತ್ತೆ ಗಣೇಶ್ ಜಿ ಸ್ಟಿಕ್ಕರ್ ಇದ್ದರೆ ಅಂತ ನಾನು ಗಣೇಶ್ ಜಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಯಾವ್ದು ಇಷ್ಟನೋ ಆ ಫೋಟೋನೂ ಹಾಕೊಬೋದು. ಗಣೇಶ್ ಜಿ ಆ್ಯಡ್ ಮಾಡ್ತೀನಿ ಇಲ್ಲಿ ಎಂಬೋಸ್ ಸ್ಟಿಕ್ಕರ್ ಇದು. ಮತ್ತು ಅದ್ರ ಮೇಲೆ ಸ್ವಲ್ಪ ರೆಸಿನ್ ಅಪ್ಲೈ ಮಾಡಿದ್ರೆ ಅದು ಚೆನ್ನಾಗಿ ಫಿನಿಶಿಂಗ್ ಆಗಿ ಕೂತ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿ ಗ್ಲಾಸಿ ಫಿನಿಶ್ ಬಂದಿದೆ ಅಂತ. ನಾನು ಇದಕ್ಕೆ ಇವಾಗ 2 ಕಾಪರ್ ಬೌಲ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಅರಿಶಿಣ ಮತ್ತು ಒಂದು ಕುಂಕುಮಕ್ಕೆ. ಇದನ್ನು ದೀಪಕ್ಕಾದರೂ ಯೂಸ್ ಮಾಡ್ಬೋದು, ಜಸ್ಟ್ ಸ್ಮಾಲ್ ಲ್ಯಾಂಪ್ ಆಗಿ. UV ರೆಸಿನ್ನ ಬಳಸಿ ನಾನಿಲ್ಲಿ ಲಾಸ್ಟ್ ಫೈನಲ್ ಲೇಯರು ಹಾಕಿ, ಇಲ್ಲ ಅಂದರೆ ಆಫ್ಟರ್ 11 hours ಬಿಫೋರ್ ಕ್ಯೂರಿಂಗ್ ನಾವು ಇದನ್ನು ಪ್ಲೇಸ್ ಮಾಡ್ಕೊಬೋದು ಬೌಲ್ನ, ಕಾಪರ್ ಬೌಲ್ನ. ನಾನಿಲ್ಲಿ ಆ ಥರ ಮಾಡ್ಕೊಂಡಿಲ್ಲ. UV ರೆಸಿನ್ನ ಹಾಕಿ ಅದ್ರ ಮೇಲೆ ಕಾಪರ್ ಬೌಲ್ನ ಪ್ಲೇಸ್ ಮಾಡ್ತೀನಿ. ಅದ್ರ ಮೇಲೆ ಕಾಪರ್ ಬೌಲ್ನ ಪ್ಲೇಸ್ ಮಾಡಿ UV ಲ್ಯಾಂಪ್ನ ಇಟ್ಟು ಅಂಟ್ಕೊಳ್ಳೋ ಥರ UV ಲ್ಯಾಂಪ್ ಇಟ್ಟರೆ UV ರೆಸಿನ್ ಅಲ್ಲ, ಅದು ಕಾಪರ್ ಬೌಲ್ಗಳು ನಾವು ಮಾಡಿರೋ ರೆಸಿನ್ನ ಪ್ಲೇಟ್ಗೆ ಅಂಟ್ಕೊಳ್ಳುತ್ತೆ. UV ಲ್ಯಾಂಪ್ ಯೂಸ್ ಮಾಡಿ ಅಂಟಿಸ್ತಾ ಇದ್ದೀನಿ. 30 ಸೆಕೆಂಡ್ಸಲ್ಲಿ ವರ್ಕ್ ಆಗುತ್ತೆ. UV ರೆಸಿನ್ ಹಾರ್ಡ್ ಆಗುತ್ತೆ. 30 ಸೆಕೆಂಡ್ಸ್ ಅದೇ ಆಫ್ ಆಗುತ್ತೆ. ಅಷ್ಟು ಗಟ್ಟಿಯಾಗಿರುತ್ತೆ. ಇನ್ನು ಬೇರೆ ಬೇರೆ ಪೊಸಿಷನಲ್ಲಿಟ್ಟು ಗಟ್ಟಿ ಮಾಡಬೇಕು. ಅದು ಕೆಳಗಡೆ ಆಗಿರೋದ್ರಿಂದ ಇಲ್ಲಾಂದರೂ ಒಂದು 4 ರಿಂದ 5 ನಿಮಿಷ ತೊಗೊತು ನನಗೆ. ನೋಡಿ ಈ ಥರ ಬರುತ್ತೆ. ಅದು ಫ್ಲಾಟ್ ಸರ್ಫೇಸ್ ಆಗಿರೋದ್ರಿಂದ ನಾನು ಕೆಳಗಡೆ ಇದಕ್ಕೊಂದು ಸ್ಮಾಲ್ ಸ್ಟ್ಯಾಂಡ್ ಥರ ಮಾಡಿದ್ದೀನಿ. ಒಂದು 3 ರೆಸಿನ್ ಆರ್ಟ್ ಪೀಸಸ್ನ ಯೂಸ್ ಮಾಡಿಕೊಂಡು. ಫ್ಲಾಟ್ ಸರ್ಫೇಸೆಲ್ಲ ನಾವು ಕೆಳಗಡೆ ಇಟ್ಟಾಗ ಎತ್ಕೊಳ್ಳೋಕೆ ಈಸಿ ಆಗಬೇಕಲ್ಲ, ಅದಕ್ಕೋಸ್ಕರ. ಅಗಾಟೆ ಮೋಲ್ಡ್ ಆಗಿರೋದ್ರಿಂದ ಎತ್ಕೊಳ್ಳೋಕೆ ಈಸಿ ಆಗುತ್ತೆ. ಇನ್ನು ಬೇರೆ ರೌಂಡ್ ಮೋಲ್ಡು ಅದಕ್ಕೆಲ್ಲ ಸ್ವಲ್ಪ ಈ ಟ್ರಿಕ್ ಚೆನ್ನಾಗಿ ಯೂಸ್ ಆಗುತ್ತೆ. ನಾನೊಂದು 3 ಸ್ಮಾಲ್ ಪೀಸಸ್ ಆಫ್ ರೆಸಿನ್ ಆರ್ಟ್ನ ಇಲ್ಲಿ ಬಳಸ್ತಾ ಇದ್ದೀನಿ ಸ್ಟ್ಯಾಂಡಾಗಿ. ಇದನ್ನು ಅಷ್ಟೇ ನಾನು ಸ್ವಲ್ಪ ರೆಸಿನ್ ಆರ್ಟ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದೇ ಇಯರಿಂಗ್ಸ್ ಪೀಸಸ್ ಇದು. UV ರೆಸಿನ್ ಅಪ್ಲೈ ಮಾಡಿ ಅದಕ್ಕೆ ಸ್ಟ್ಯಾಂಡ್ ಥರ ಸ್ಟಿಕ್ ಮಾಡ್ತಾಯಿದ್ದೀನಿ.
ಕೆಳಗಡೆ ಸರ್ಫೇಸ್ಗೆ. ಇದನ್ನು ಸೇಮ್ ಯು ವಿ ಲೈಟ್ ಹಾಕಿ ಸ್ಟಿಕ್ ಮಾಡಿರ್ತೀನಿ ನಾನು. ಈ ಟ್ರಿಕ್ ಚೆನ್ನಾಗಿ ಯೂಸ್ ಆಗುತ್ತೆ. ನಾನು ಏನಕ್ಕೆ ಈ ಥರ ಐಡಿಯಾ ಮಾಡಬಾರ್ದು ಅಂತ ಬಳಸಿದ್ದು ನಾನೆಲ್ಲೂ ನೋಡಿರಲಿಲ್ಲ ಇದನ್ನು. ಈ ಥರ ಯು ವಿ ಲೈಟ್ ಹಾಕಿ ಸ್ಟ್ಯಾಂಡ್ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಗಟ್ಟಿ ಆಯಿತು. ಇವಾಗ ಫ್ಲೋರಿಂದ ಸ್ವಲ್ಪ ಡಿಸ್ಟೆನ್ಸ್ ಕೂತ್ಕೊಳ್ಳುತ್ತೆ, ಅದು ಎತ್ಕೊಳ್ಳೋಕೆ ಈಸಿ ಆಗುತ್ತೆ ನಮಗೆ. ನೋಡಿ ಇವಾಗ ಕೆಳಗಡೆ ಗ್ಯಾಪ್ ಕಾಣಿಸ್ತಾ ಇದೆ. ನಾನು ಹಾಕಿರೋ ಕ್ಲಾತ್ಗೂ ಇಟ್ಟಿರೋ ಪೂಜಾ ತಾಳಿಗೂ ಸ್ವಲ್ಪ ಗ್ಯಾಪ್ ಇದೆ ನೋಡಿ. ದಟ್ಸ್ ಲುಕ್ಸ್ ಲೈಕ್ ಎ ಸ್ಟ್ಯಾಂಡ್. ಇವಾಗ ಪೂಜಾ ತಾಳಿ ರೆಡಿ ಆಯಿತು. ಫೈನಲ್ ಔಟ್ಲುಕ್ ನಾವು ಹೇಗೆ ಬಂದಿರುತ್ತೆ ಅಂತ ನೋಡೋಣ ಇವಾಗ. ನೋಡಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ನೋಡ್ಕೊಬೋದು. ಈಸಿ. ನೋಡಿ ಫೈನಲ್ ಔಟ್ಪುಟ್ಟು ಪೂಜಾ ತಾಳಿಗೆ ಕುಂಕುಮ ಪ್ಲೇಟ್ ಇಲ್ಲ ಸ್ಮಾಲ್ ಲೈಟ್ ಲ್ಯಾಂಪ್ ಆಗಿ ಬಳಸ್ಕೊಬೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಯಾವ ಆರ್ಟ್ ಮಾಡಲಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. She doesn't need to shout her name. She's